ನಾನು ಇವತ್ತು ಅಗ್ನಿವೀರ್ GD ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಮೊದಲನೇ ಕ್ವಶನ್ಗೆ ಹೋಗೋಣ. ಇದು ಸರಳ ಬಡ್ಡಿ ಮೇಲೆ ಈ ಕ್ವಶನ್ನ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಿದ್ರೆ ಅಂದರೆ, ಇಫ್ ಸಿಂಪಲ್ ಇಂಟ್ರೆಸ್ಟ್ ಆಫ್ 2 years ಆಫ್ ಎನ್ ಅಮೌಂಟ್ ಈಸ್ ₹40 ಆ್ಯಂಡ್ ಇನ್ 2 years ದ ಅಮೌಂಟ್ ಬಿಕಮ್ ₹1040, ಫೈಂಡ್ ಔಟ್ ದ ರೇಟ್ ಆಫ್ ಇಂಟ್ರೆಸ್ಟ್. ಅಂದರೆ 2 ವರ್ಷಕ್ಕೆ ಸರಳ ಬಡ್ಡಿ ₹40 ಆಗ್ತಾಯಿದೆ, ಮತ್ತು ಅಷ್ಟೇ ವರ್ಷಕ್ಕೆ ಸರಳ ಬಡ್ಡಿ ಮತ್ತು ಅಸಲು ಎರಡು ಸೇರಿ ₹1040 ಆಗ್ತಾಯಿದೆ. ಹಾಗಾದರೆ ಬಡ್ಡಿ ದರ ಎಷ್ಟು ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ಹೇಳ್ತಿದ್ದಾರೆ ಸರಳ ಬಡ್ಡಿ ಎಷ್ಟಾಗ್ತಾಯಿದೆ, ₹40 ಆಗ್ತಾಯಿದೆ. ಎಷ್ಟು ವರ್ಷಕ್ಕೆ? ಟೈಮು 2 ವರ್ಷಕ್ಕೆ. ಅಸಲು ಮತ್ತು ಸರಳ ಬಡ್ಡಿ ಎರಡೂ ಸೇರಿ ಎಷ್ಟಾಗ್ತದೆ ಅಂತ ಹೇಳ್ತಿದ್ದಾರೆ, 1040. ಹಾಗಾದರೆ ಅಸಲು ಎಷ್ಟಾಗುತ್ತೆ? ಬಡ್ಡಿ 40 ಆದರೆ ಅಸಲು ಎಷ್ಟಾಗುತ್ತೆ? ಇನ್ನು 1040 40ನ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? ಅಸಲು 1000 ಆಗಿರುತ್ತೆ. ನಮಗೆ ಕೇಳ್ತಾ ಇರೋದೇನು, ಬಡ್ಡಿ ದರ ಎಷ್ಟು ಅಂತ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಏನು? PTR / 100 ಆಗುತ್ತೆ. ಅಲ್ಲಿಗೆ ಸರಳ ಬಡ್ಡಿ ಕೊಟ್ಟಿದ್ದಾರೆ ಎಷ್ಟು? 40 ಈಸ್ ಈಕ್ವಲ್ ಟು ಅಸಲು ಎಷ್ಟು? 1000 ಇಂಟು ಟೈಮ್ ಎಷ್ಟು? 2 ವರ್ಷ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? R / ಏನಾಗುತ್ತೆ? 100 ಆಗುತ್ತೆ. ಅಲ್ಲಿಗೆ 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 1 ಇಲ್ಲೊಂದು 0 ಕ್ಯಾನ್ಸಲ್ ಆಗುತ್ತೆ. 2 1 2 ಅಲ್ಲಿಗೆ R ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 2% ಆಗುತ್ತೆ. ಯಾವುದಿದೆ ಆಪ್ಷನು? ಆಪ್ಷನ್ 2% ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಲಾಭ ಮತ್ತು ನಷ್ಟದ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ. ಕ್ವಶನಲ್ಲಿ ಹೇಳ್ತಾ ಇದ್ದಾರೆ ಅಂದರೆ, ಎ ವೆಂಡರ್ ಲಾಸಸ್ ಎ ಸೆಲ್ಲಿಂಗ್ ಪ್ರೈಸ್ ಆಫ್ 4 ಆರೆಂಜ್ ಆನ್ ಸೆಲ್ಲಿಂಗ್ 36 ಆರೆಂಜಸ್, ಫೈಂಡ್ ಔಟ್ ದ ಲಾಸ್ ಪರ್ಸೆಂಟೇಜ್. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಒಬ್ಬ ಕಿತ್ಲೆಹಣ್ಣು ವ್ಯಾಪಾರಿ 36 ಹಣ್ಣನ್ನು ಮಾರಿದಾಗ ಅವನಿಗೆ 4 ಕಿತ್ಲೆಹಣ್ಣು ಮಾರ್ತಾನಲ್ಲ, ಅಷ್ಟು ನಷ್ಟ ಆಗುತ್ತೆ. ಹಾಗಾದರೆ ನಷ್ಟದ ಶೇಕಡಾವಾರು ಎಷ್ಟು ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋಣ ನಾವು ಬನ್ನಿ. ಇವಾಗ ಅವನಿಗೆ ಲಾಸ್ ಆಗ್ತಿರೋದು ಎಷ್ಟು? 4 ಕಿತ್ಲೆಹಣ್ಣು, 4 ಆರೆಂಜ್. ಯಾವಾಗ? 36 ಹಣ್ಣನ್ನು ಸೇಲ್ ಮಾಡಿದಾಗ. ಲಾಸ್ ಈಸ್ ಈಕ್ವಲ್ ಟು ಏನಾಗಿರುತ್ತೆ? ಲಾಸ್ ಅಂದ್ರೇನು? ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಆಗಿರುತ್ತೆ. ಅಂದರೆ ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಕಮ್ಮಿ ಇದ್ದರೆ ಏನಾಗಿರುತ್ತೆ? ಅದು ನಷ್ಟ ಆಗಿರುತ್ತೆ. ಹಾಗಾದರೆ ಲಾಸ್ ಎಷ್ಟು? 4 ಆರೆಂಜು, ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್ ಈ ಕಡೆ ತಗೊಬಂದಾಗಿರುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಅಲ್ಲಿಗೆ -36, ಈ ಕಡೆ ಬಂದಾಗ ಏನಾಗುತ್ತೆ? +36. ಅಲ್ಲಿಗೆ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 40. ನಮಗೆ ಕೇಳ್ತಿರೋದೇನು? ಎಷ್ಟು ಪರ್ಸೆಂಟೇಜು ನಷ್ಟ ಆಗಿದೆ ಅಂತ. ನಷ್ಟ ಆಗ್ತಿರೋದು ಎಷ್ಟು? 4 ಕಿತ್ಲೆಹಣ್ಣು / ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಲಾಭ ಅಂತನೂ ಅಷ್ಟೇ, ಯಾವಾಗಲೂ ಕೊಂಡೆ ಬೆಲೆ ಮೇಲೆ ಡಿಪೆಂಡ್ ಆಗುತ್ತೆ. 4 / 40 ಇಂಟು ಏನು ಮಾಡಬೇಕು? 100 ಮಾಡಬೇಕು. ಅಲ್ಲಿಗೆ ಇಲ್ಲೊಂದು 0 ಕ್ಯಾನ್ಸಲ್ ಆಗುತ್ತೆ. 4 1 4 1 ಇಂಟು 10 ಎಷ್ಟಾಗುತ್ತೆ? 10%. 10% ಏನಾಗಿರುತ್ತೆ? ನಷ್ಟ ಆಗಿರುತ್ತೆ. ಯಾವುದಿದೆ ಆಪ್ಷನು? ಆಪ್ಷನ್ 2 10 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಕ್ಷೇತ್ರ ಗಣಿತದ ಮೇಲೆ ಕ್ವಶನ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಿದ್ರೆ ಅಂದರೆ, ಫೈಂಡ್ ದ ಮ್ಯಾಕ್ಸಿಮಮ್ ಲೆಂತ್ ಆಫ್ ಎ ರಾಡ್ ದಟ್ ಕ್ಯಾನ್ ಬಿ ಪ್ಲೇಸ್ಡ್ ಇನ್ ರೂಮ್ 10 ಮೀಟರ್ ಬೈ 5 ಮೀಟರ್ ಬೈ 10 ಮೀಟರ್ಸ್. ಒಂದು ರೂಮು ಅಂತ ಹೇಳ್ತಾ ಇದ್ದಾರೆ. ರೂಮ್ ಬರ್ಕೋತೀನಿ. 3 ಆಯಾಮದಲ್ಲಿ ಇರುತ್ತೆ. ಅಂದರೆ ಲೆಂತು, ಬ್ರೆಡ್ತು, ಹೈಟು, ಉದ್ದ, ಅಗಲ, ಎತ್ತರ ಇರುತ್ತೆ. ಇಲ್ಲಿ ಲೆಂತ್ ಎಷ್ಟು ಹೇಳ್ತಿದ್ರೆ? 10 ಮೀಟರು. ಅಗಲ ಎಷ್ಟು? 5 ಮೀಟರ್. ಎತ್ತರ ಎಷ್ಟು? 10 ಮೀಟರ್ ಆಗಿರುತ್ತೆ. ಇಲ್ಲಿ ಒಂದು ರಾಡನ್ನು ಪ್ಲೇಸ್ ಮಾಡ್ಬೋದು. ಎಲ್ಲಿ ಅಂದರೆ, ಈ ತುದಿಯಿಂದ ಈ ತುದಿಗೆ ಒಂದು ದೊಡ್ಡ ರಾಡನ್ನು ಪ್ಲೇಸ್ ಮಾಡ್ಬೋದು. ಅದನ್ನು ಕಂಡುಹಿಡಿಯೋದು ಹೇಗೆ ಅಂತ ಅಂದರೆ, ಸಿಂಪಲ್ಲು ರೂಟ್ ಆಫ್ ಏನು ಮಾಡಬೇಕು ಅಂದರೆ, ಲೆಂತು, ವಿಡ್ತು ಮತ್ತು ಹೈಟು ಅದರದ್ದು ಸ್ಕ್ವೇರ್ ಮಾಡಿ ಅಷ್ಟೇ. ರೂಟ್ ಆಫ್ ಲೆಂತ್ ಸ್ಕ್ವೇರ್ ಪ್ಲಸ್ ಬ್ರೆಡ್ ಸ್ಕ್ವೇರ್ ಪ್ಲಸ್ ಹೈಟ್ ಸ್ಕ್ವೇರ್. ಅಲ್ಲೇನಾಗುತ್ತೆ? ಲೆಂತ್ ಎಷ್ಟಿದೆ? 10 ಇದೆ. 10 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ? 100. ಪ್ಲಸ್ ಬ್ರೆಡ್ ಎಷ್ಟಿದೆ? 5 ಇದೆ. 5 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ? 25. ಪ್ಲಸ್ ಹೆಚ್ ಸ್ಕ್ವೇರ್, ಹೆಚ್ ಅಂದರೆ ಎಷ್ಟು? 10. 10 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ? 100. ಅಲ್ಲಿಗೆ ಇಷ್ಟನ್ನು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 225 ಆಗುತ್ತೆ. 225 ವರ್ಗಮೂಲ ಎಷ್ಟಾಗುತ್ತೆ? 15 ಮೀಟರ್ ಆಗಿರುತ್ತೆ. ಯಾವುದಿದೆ ಆಪ್ಷನ್ನು? ಆಪ್ಷನ್ 4 15 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ 6/2/3 ಹೋಲ್ ಟು ಪವರ್ ಆಫ್ 1/2 ಅಂತ ಹೇಳ್ತಾ ಇದ್ದಾರೆ. ಇದು ಘಾತಕಗಳ ನಿಯಮ ಮೇಲೆ ಕ್ವಶನ ಕೇಳ್ತಾ ಇದ್ದಾರೆ. ಏನಂದರೆ, ಇದು ಯಾವ ಫಾರ್ಮಲ್ಲಿ ಇದೆ ನೋಡೋಣ. ಇದನ್ನು ಎ ಅಂತ ತಗೋತೀನಿ. ಎ ಇದನ್ನು ಎನ್ ಅಂತ ತಗೋತೀನಿ, ಎಮ್ ಅಂತ ತಗೋತೀನಿ, ಎ ಟು ದ ಪವರ್ ಆಫ್ ಎಮ್. ಇದನ್ನು ಎನ್ ಅಂತ ತಗೋತೀನಿ.
1/2ನ ಎನ್ ಅಂತ ತಗೋತೀನಿ. ಅಲ್ಲಿಗೆ ಏನಾಗುತ್ತೆ ಎ ಪವರ್ ಎಮ್ ಟು ದ ಪವರ್ ಆಫ್ ಎನ್ ಏನಾಗುತ್ತೆ ಎ ಪವರ್ ಆಫ್ ಎಮ್ ಇಂಟು ಎನ್ ಆಗುತ್ತೆ. ಎಮ್ ಮತ್ತು ಎನ್ನು 2 ಇಂಟು ಆಗುತ್ತೆ. ಅಲ್ಲಿಗೆ 64 ಎಮ್ ಬೆಲೆ ಎಷ್ಟಿದೆ 2/3 ಇದೆ ಇಂಟು ಎನ್ ಬೆಲೆ ಎಷ್ಟಿದೆ 1/2 2 ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ 64 1/3 ಆಗುತ್ತೆ. ಇದನ್ನು ಹೇಗೆ ಬರೀಬೋದು ಕ್ಯೂಬ್ ರೂಟ್ ಆಫ್ 64 ಅಂತ ಬರೀಬೋದು. ಕ್ಯೂಬ್ ರೂಟ್ ಆಫ್ 64 ಎಷ್ಟಾಗುತ್ತೆ 4 ಆಗುತ್ತೆ ಅಥವಾ 04. ಇಲ್ಲಿ ಯಾವುದಿದೆ ಆಪ್ಷನ್ನು 04 ಆಪ್ಷನ್ 4 4 ಕರೆಕ್ಟ್ ಆನ್ಸರ್ ಆಗಿರುತ್ತೆ. 4 ಕ್ಯೂಬ್ ಮಾಡಿದ್ರೆ ಎಷ್ಟಾಗುತ್ತೆ 64 ಬರುತ್ತೆ. ಅದೇ 64 ಘನಮೂಲ ಮಾಡಿದ್ರೆ ಎಷ್ಟು ತೆಗೆದ್ರೆ ಎಷ್ಟು ಬರುತ್ತೆ ಕ್ಯೂಬ್ ರೂಟ್ ತೆಗೆದ್ರೆ ಎಷ್ಟು ಬರುತ್ತೆ ಆನ್ಸರು ನಮಗೆ 4 ಬರುತ್ತೆ.